ಆ, ಈಗ ಸುಮಾರು ಜನ ಈ ಖಾಸಗಿ ವೆಹಿಕಲ್ಸ್ ಅವರು ಈ ಈ ಥರ ವೇಸ್ಟನ್ನು ಡಿಸ್ಪೋಸಲ್ ಮಾಡೋ ವೃತ್ತಿ ಮಾಡ್ತಾರೆ. ಅದರಲ್ಲಿ ಕೆಲವರು ತಗೊಂಡೋಗಿ ಇದನ್ನು ಎಲ್ಲಿ ಬಿಸಾಕಬೇಕೋ ಅಲ್ಲಿ ಬಿಸಾಕ್ತಾ ಇರ್ಬೋದು. ಆದರೆ ಕೆಲವರು ಇದನ್ನು ತಗೊಂಡೋಗಿ ರಾತ್ರೋರಾತ್ರಿ ರೋಡ್ ಸೈಡಲ್ಲಿ ಬಿಡೋದು, ಪಬ್ಲಿಕ್ ಜಾಗಗಳಲ್ಲಿ ಬಿಡೋದು ಮಾಡ್ತಾ ಇದ್ದಾರೆ. ಈಗ ನಾವು ಒಂದು ಕಡೆಯಿಂದ ಕ್ಲೀನಿಂಗ್ ಮಾಡ್ಕೊಂಡು ಬಂದರೆ ನಾಳೆ ಅವರು ಅದನ್ನು ತಗೊಂಡೋಗಿ ಅಲ್ಲೇ ಸುರಿದ್ರೆ ಏನೂ ಲಾಭ ಇಲ್ಲ. ಇದರಿಂದ ಏನೂ ನಾವು ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಹಾಗಾಗಿ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಿಯೋದನ್ನು ತಡೆಬೇಕು ಅಂತ ಹೇಳಿದ್ರೆ ಈ ಥರ ಯಾರು ಈ ಥರ ಕನ್ಸ್ಟ್ರಕ್ಷನ್ ಮೆಟೀರಿಯಲನ್ನು ಸಾಗಾಣಿಕೆ ಮಾಡ್ತಾರೆ, ಸಿಲ್ಟ್ ಸಾಗಾಣಿಕೆ ಮಾಡ್ತಾರೆ, ಆ ಎಲ್ಲ ವಾಹನಗಳಿಗೆ ಕಂಪಲ್ಸರಿಯಾಗಿ GPS ಅನ್ನು ಹಾಕಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ಆ ವಾಹನಗಳು ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟು ಅವರು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ಡ್ ಇಲ್ಲದೆ ನೀವು ಈ ಥರ ಕನ್ಸ್ಟ್ರಕ್ಷನ್ ಮೆಟೀರಿಯಲನ್ನು, ಅಂದರೆ ವೇಸ್ಟ್ ಮೆಟೀರಿಯಲ್, ನಾನು ಹೇಳ್ತಾ ಇರೋದು ಕನ್ಸ್ಟ್ರಕ್ಷನ್ಗೆ ಮರಳು ತೊಗೊಂಡು ಬರ್ತಾ ಇದ್ದೀರಿ, ಕನ್ಸ್ಟ್ರಕ್ಷನ್ಗೆ ಕಲ್ಲು ತೊಗೊಂಡು ಬರ್ತಾ ಇದ್ದೀರಿ, ಅವರಲ್ಲ. ಡಿಸ್ಪೋಸಲ್ ಮಾಡೋರು, ವೇಸ್ಟನ್ನು ಡಿಸ್ಪೋಸ್ ಮಾಡೋರು ಯಾರ್ಯಾರಿದ್ದಾರೆ ಅವರು ಕಂಪಲ್ಸರಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಮತ್ತು GPS ಅನ್ನು ಹಾಕ್ಕೋಬೇಕು. ಯಾಕೆ GPS ಅಂತ ಹೇಳಿದ್ರೆ ಆ ವಾಹನ ಎಲ್ಲಿ ಓಡಾಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅವರು ಅದನ್ನು ತಗೊಂಡೋಗಿ ಎಲ್ಲಿ ವೇಸ್ಟನ್ನು ಹಾಕಬೇಕೋ ಅಲ್ಲಿಗೆ ಹೋಗಿ ಬರ್ತಾ ಇದ್ದರೆ ನಮ್ದೇನು ತಕರಾರಿಲ್ಲ. ಅದು ಬಿಟ್ಬಿಟ್ಟು ಎಲ್ಲೋ ರೋಡ್ ಸೈಡಲ್ಲಿ ಹೋಗ್ಬಿಟ್ಟು ಸುರಿದ್ಬಿಟ್ಟು ಬರ್ತಾ ಇದ್ರೆ ಅದು ನಮಗೆ GPS ಮುಖಾಂತರ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದನ್ನು ಪತ್ತೆ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ GPS ಅನ್ನು ಕೂಡ ಕಡ್ಡಾಯ ಮಾಡಬೇಕು. ಇದನ್ನು ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅವರ ಮೂರು ಇಲಾಖೆಗಳ ಜೊತೆಗೆ ಸಭೆ ಮಾಡಿ ಇದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾನು ನಮ್ಮ ಮುಖ್ಯ ಆಯುಕ್ತರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ. ಅವರು ಎರಡೂ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ಇದನ್ನು ಇಂಪ್ಲಿಮೆಂಟೇಷನನ್ನು ನಾವು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಇದು ಒಂದು ಕಡೆಯಿಂದ ಕ್ಲೀನ್ ಆಗ್ತಾ ಇದ್ರೆ ನೆಕ್ಸ್ಟ್ ಮತ್ತೆ ಅಲ್ಲಿ ಸುರಿದಂಗೆ ಅಷ್ಟೊತ್ತಿಗೆ ಈ ಕೆಲಸ ಮಾಡಿಸ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಜವಾಬ್ದಾರಿಯನ್ನು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? GPS ಮಾನಿಟರ್ ಮಾಡ್ತೇವೆ. ಈಗ ಅಲ್ಲ, ಅದು ಟ್ರಾಫಿಕ್ ಪೊಲೀಸ್ ಹತ್ರ ಇರುತ್ತೆ, BW ಇವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಕಾರ್ಪೊರೇಷನಲ್ಲೂ ಕೂಡ ಇರುತ್ತೆ. ನಮಗೆ ಎಲ್ಲಾದರೂ ಈಗ ಒಂದು ಕಡೆ ಕ್ಲೀನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸಡನ್ಲಿ ಒಂದು 5-6 ಲೋಡು ಬಂದು ಈ ಥರ ಡೆಬ್ರಿಸ್ ಬಿದ್ದಿದ್ರೆ ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದ್ರ ಮುಖಾಂತರ ನಾವು ಟ್ರೇಸ್ ಮಾಡ್ಬೋದು, ಕ್ರಮ ತಗೊಳ್ತೀವಿ. ಅದರಲ್ಲಿ ಕಾನೂನಲ್ಲಿ ಸಾಕಷ್ಟು ಅವಕಾಶ. ರೋಡ್ ಸೈಡಲ್ಲಿ ಯಾರಾದರೂ ಡಂಪ್ ಮಾಡಿದರೆ ಅವ್ರ ಮೇಲೆ ಪೆನಲ್ಟಿ ಹಾಕೋದಕ್ಕೆ ನಮಗೆ ಕಾನೂನಲ್ಲಿ ಸಾಕಷ್ಟು ಅವಕಾಶ ಇದೆ. ಈಗ ಯಾಕೆ ಆಗ್ತಾ ಇಲ್ಲ ಅಂದರೆ ಯಾರು ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಸಮಸ್ಯೆ ಇರೋದು. ಯಾಕಂದರೆ ರಾತ್ರಿ ಹೊತ್ತು ಯಾವಾಗೋ ಬಂದು ಸುರಿದ್ಬಿಟ್ಟು ಹೊಟ್ಟೋಗ್ತಾರೆ. ನೀವು ಹೇಳ್ಬೋದು ನಿಮ್ಮ ಲೋಕಲ್ ಆಫೀಸರ್ಸ್ಗೆಲ್ಲ ಗೊತ್ತಿರುತ್ತೆ ಸ್ವಾಮಿ ಅಂತ, ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ನಿಖರವಾಗಿ ನಾನು ಹೇಳೋಕ್ಕಾಗ್ತಾ ಇಲ್ಲ ಯಾರು ತಂದು ಸುರಿದು ಹೋಗ್ತಾ ಇದ್ದಾರೆ. ಸೊ GPS ಹಾಕೋದ್ರಿಂದ ಯಾವ್ದಾದ್ರು ಒಂದು, ಈಗ ಕ್ಲೀನ್ ಆಗಿದೆ ಒಂದು ಜಾಗ, ಅಲ್ಲಿ ಸಡನ್ಲಿ ಡೆಬ್ರಿಸ್ ಬಂತು ಅಂದರೆ ಯಾವ ವೆಹಿಕಲ್ ಅಲ್ಲಿ ಬಂದು ಹೋಗಿದೆ ಅಂತ ನಾವು ಪತ್ತೆ ಮಾಡಲಿಕ್ಕೆ GPS ಹೆಲ್ಪ್ ಆಗುತ್ತೆ.